ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹುಬ್ಬಳ್ಳಿ ಒಳಗೆ ಗಣೇಶ್ ಪೀಠ ಅಂತ ಹೇಳಿಕಾರ ಒಂದು ಪ್ರದೇಶ. ಆ ಗಣೇಶ್ ಪೀಠಿ ಒಳಗೆ ಜಡಿ ಮಠ ಅಂತ ಹೇಳಿಕಾರ ಒಂದು ಪುಣ್ಯಕ್ಷೇತ್ರ. ಆ ಜಡಿ ಮಠದೊಳಗೆ ಜಡೆಪ್ಪನವರು ಅಂತ ಹೇಳಿಕಾರಿದ್ರು. ಅವರು ಸಿದ್ಧಾರೂಢ ಸಮಕಾಲೀನರನ್ನ. ಜಡೆಪ್ಪನವರು ಬಹಳ ಕಡಕ್ಕಿದ್ರು, ಸಿದ್ಧಾರೂಢರು ಬಹಳ ಶಾಂತಿದ್ರು. ಹುಬ್ಬಳ್ಳಿ ಒಳಗೆ ಮಂದಿ ಮಾತಾಡ್ತಿದ್ರಂತ ಏನಂದ್ರ, ಇದ್ದಿದ್ದನ್ನ ಇದ್ದಂಗ ಕೇಳಬೇಕಪ್ಪ ಅಂದ್ರ ಸಿದ್ಧಾರೂಢ ಪೂಳ ಅಂತಕ್ಕೆ ಹೋಗಬೇಕು, ಇದ್ದಿದ್ದನ್ನ ತಿದ್ದಿ ಕೇಳಬೇಕಪ್ಪ ಅಂದ್ರ ಸುಬ್ಬಾಶಾಸ್ತ್ರಿ ಕಡೆ ಹೋಗ್ಬೇಕು, ಬೂದಿ ಮೇಲೆ ಗುದ್ದಿದಂಗ ಕೇಳಬೇಕಂದ್ರ ಜಡೆಪ್ಪನ ಕಡೆ ಹೋಗ್ಬೇಕಂತ ಹೇಳಿಕಾರ ಹುಬ್ಬಳ್ಳಿ ಒಳಗ ಮಾತಾಡ್ತಿದ್ರಂತ. ಇದ್ದಿದ್ದನಿದ್ದಂಗೆ ಹೇಳೋರು ಸಿದ್ಧಾರೂಢರು, ಸ್ವಲ್ಪ ತಿದ್ದಿ ಹೇಳೋರು ಸುಬ್ಬಾಶಾಸ್ತ್ರಿಗಳು. ಬೂದಿ ಮೇಲೆ ಗುದ್ದಿದಂಗ ಅಂದ್ರೆ ಅವ್ರ ಜೋಡಿ ಚರ್ಚಾ ಮಾಡಾಕ ಹೋದ್ವಿಪ್ಪ ಅಂದ್ರೆ ಹೊಳ್ಳಿ ಅವ್ರ ಕಡೆಯಿಂದ ಏನಾರ ಅನಿಸ್ಕೊಂಡ ಬರೋದು. ಅಂದ್ರೆ ಬೂದಿ ಮೇಲೆ ನಾವು ಗುದ್ದಿದ್ವು ಅಂದ್ರೆ ಆ ಬೂದಿ ಯಾರ ಕಣ್ಣಾಗ ಸಿಡಿದಿತ್ತು ಅಂದ್ರೆ ನಮ್ಮ ಕಣ್ಣಾಗ ಸಿಡಿದಿತ್ತು. ಹಂಗ ಒಬ್ಬವ ಸಿದ್ಧಾರೂಢ ಅಪೂಳ ಹಂತಕ್ಕೆ ಬಂದ ಮಧ್ಯಾಹ್ನ 2 ಗಂಟೆಗೆ. ಸಿದ್ಧಾರೂಢ ಅಪೂಳ ಏನ್ ಮಾಡಿದ್ರಂದ್ರ, ಯಾರೋ ಭಕ್ತರ ಅಕ್ಕಿ ಮಠಕ್ಕೆ ಕೊಡಾಕ್ ಬಂದಾಗ ಮಠದ ಬಾಗಲ್ದಾಗ ಅಕ್ಕಿ ಬಿದ್ದಿದ್ದು, ಅವ್ನ ಅಕ್ಕಿ ಆರಿಸುವ ಅಂತ ಸಿದ್ಧಾರೂಢರು ಕುಂತಿದ್ರು. ಒಂದು ಲಂಗೋಟಿ ಅಷ್ಟೇ ಇತ್ತು, ಬಿಸಿಲಾಗ ಕುಂತು ಬಿಟ್ಟಿದ್ರು. ಅವ ಬಂದು ಸಿದ್ಧಾರೂಢರಿಗೆ ಕೇಳ್ತಾನೆ ಏನಂದ್ರೆ, ಯಪ್ಪ ನನಗ ಮೈಮೇಲೆ ಹಂಗಿಲ್ಲ, ಒಂದು ಹಾಕೊಳಕ್ ಅಂಗಿ ಕೊಡ್ರ ನನಗ ಅಂದ ಸಿದ್ಧಾರೂಢರಿಗೆ. ಸಿದ್ಧಾರೂಢರು ಅಂದ್ರು, ಈಗ ನಾನು ತಾಯಿ ಸೇವೆ ಮಾಡಕತ್ತೀನಿ ನೋಡ್ರಿ, ಎಷ್ಟು ಅಂತ ಪರಮಾತ್ಮನ ಇದ್ರು ಸಹಿತ ಬಿದ್ದಿದ್ದ ಅಕ್ಕಿ ಕಾಳ ಆರ್ಸಾಕತ್ತಾರ, ಹೇಳಾಕ್ತಾರ ಇವತ್ತು ನನ್ನ ತಾಯಿ ಸೇವೆ ಮಾಡಕತ್ತೀನಿ, ಈಗ ಸದ್ಯ ನಿನಗೆ ಕೊಡ್ಬೇಕಪ್ಪ ಅಂದ್ರೆ ಇದನ್ನ ಬಿಟ್ಟು ಬರಾಕ್ ಆಗುದಿಲ್ಲ, ಮತ್ತೆ ಈಗ ಸದ್ಯ ಕೊಡಂದ್ರೆ ನಾವು ಒಂದು ಹಾಕೊಂಡಿದ್ ಲಂಗೋಟಿ ಐತು ಅದನ್ನ ಕೋರ್ಲಿಣ ಅಂತ ಕೇಳಿ, ಎಲ್ರಪ್ಪ ಬೇಡ ಹಂಗಂದ್ರೆ ಸಂಜಿಕ್ ಬಾ ಅಂದ್ರವ್ರು. ಸಾಯಂಕಾಲ 5:15 ಮಹಾಮಂಗಳಾರತಿ ಆಕತಿ, ಬಂದ್ ಬಿಡಪ್ಪ ಅಲ್ಲೇ ಕೊಡ್ತಾನಂದ್ರು. ಅವ ಅಲ್ಲೇ ಉಳ್ದ. ಸಿದ್ಧಾರೂಢ ಅಪೂಳ ಪ್ರವಚನ ನಡೀತಾ 5 ಗಂಟೆಗೆ ಮಹಾಮಂಗಳಾರತಿ 5:15 ಆತು. ಸಿದ್ಧಾರೂಢ ಅಪೂಳ ಮಂಗಳಾರತಿ ನೋಡ್ಕೊಂತ ಅವಾಗ ಎದುರಿಗೆ ಆ ಭಕ್ತ ಕಂಡ. ಮುಂಜಾನೆ ಅಂಗಿ ಕೊಡ್ತಾನಂತ ಹೇಳಿದ್ನಿ, ಒಂದು ಅಂಗಿಗೆ ಹಿಂಗಿ ಕೊಡ್ತಾನಂತ ಹೇಳಿದ್ರು. ಅವಾಗ ಇವ್ ಒಂದು ಅಂಗಿಗೆ ಹಿಂಗಿ ಕೊಡ್ತಾನೆ ಅಂದಿನ್ರಪ್ಪ, ಯಾರೇ ಒಬ್ರು ಭಕ್ತರು ಕೂಡ್ರಿ ಅಂತ ಹೇಳಿಕಾರ ಸಿದ್ಧಾರೂಢ ಅಪೂಳು ಭಕ್ತರಿಗೆ ಹೇಳಿದ್ರಂತ. ಅವಾಗ ಕಬೀರ್ ದಾಸರು ಏನ್ ಮಾಡಿದ್ರಂದ್ರ, ತಮ್ಮ ಮ್ಯಾಲ ಹಾಕೊಂಡಂತ ರೇಷ್ಮೆ ಅರಿವಿನ ತೆಗೆದ ಅಂಗಿ ಅವ್ ಕೊಟ್ಟು ಬಿಟ್ರಂತ. ಅದನ್ನ ಸುಟ್ರ 5 ತೊಲಿ ಬಂಗಾರ ಬರ್ತಿತ್ತಂತ, 10 ತೊಲಿ ಬೆಳೆ ಬರ್ತಿತ್ತಂತ. ಅಂತ ರೇಷ್ಮೆ ಅರಿವಿ ಅವ್ ಕೊಟ್ಟು ಬಿಟ್ರ. ಇವ ಸುಮ್ನ ಅದನ್ನ ಇಟ್ಕೊಂಡು ಹೋಗೋದು ಬಿಟ್ಟ ಸಿದ್ಧಾರೂಢ ಅಪೂಳಿಗೆ ಏನಂದ್ರ, ಯಪ್ಪ ನೀವು ಅಂಗಿ ಗಿಂಗಿ ಕೊಡ್ತೇನೆ ಅಂದಿದ್ರಿ, ಅಂಗಿ ಕೊಟ್ರಿ ಗಿಂಗಿ ಕೊಡ್ರಿ ನಂದವ್. ಅವಾಗ ಸಿದ್ಧಾರೂಢರಿಗೆ ಗೊತ್ತಾತ ಇವ ಬೇಕಂತ ಮಜಾ ಮಾಡತ್ತ ನಿಂದ್ರಂತ. ಅವಾಗ ಏನಂದ್ರ, ಅಂಗಿ ಬಿಟ್ಟ ಗಿಂಗಿಲ್ಪ, ಗಿಂಗಿ ಬಿಟ್ಟ ಅಂಗಿಲ್ಲ, ಅಂಗಿ ನನ್ನ ಕಡೆ ಇತ್ತು ಕೊಟ್ಟೇನೆ, ಗಿಂಗಿ ಜಡಿ ಮಠದ ಸ್ವಾಮಿಗಳ ಹಂತೇಕ ಐತಿ, ಜಡೆಪ್ಪನವ್ರ ಹಂತೇಕ, ಅಲ್ಲಿ ಹೋಗು ಅವ್ರು ಕೊಡ್ತಾರ ನಿನಗ ಅಂತ ಹೇಳಿ ಕಳಿಸಿರೋ. ಸೀದಾ ಅಲ್ಲಿಂದ ನಡ್ಕೊಂತ ಇದಕ್ಕೆ ಬಂದ್ಬಿಟ್ಟ ಗಣೇಶ್ ಪೇಟೆಗೆ ಸಿದ್ಧಾರೂಢರ ಮಠದಿಂದ. ಅಲ್ಲಿ ಸಂಜೆ 8 ಗಂಟೆ ಆಗಿತ್ತು. ಜಡೆಪ್ಪನವ್ರು ಎಲ್ಲಾರನ್ನು ಕರ್ಕೊಂಡು ಊಟಕ್ಕೆ ಕುಂತಿದ್ರು. ಇವ ಅಂಗಿ ಹಾಕೊಂಡು ಬಂದ, ರೇಷ್ಮೆ ಅಂಗಿ ಹಾಕೊಂಡ. ಯಾರಪ್ಪ ನೀ ಏನ ಎಲ್ಲ ಕೇಳಿದ್ರು. ಯಪ್ಪ ನಾ ಹಿಂಗ ಸಿದ್ಧಾರೂಢ ಅಪೂಳ ಹಂತಕ್ಕೆ ಹೋಗಿದ್ನಿ, ಏನಾಗಿದ್ದೆಲ್ಲ ಹೇಳಿದ. ಗಿಂಗಿ ನಿಮ್ಮ ಹಂತಕ್ಕೆ ಐತಂತ ಹೇಳಿದಾರ್ರಿ, ಕೊಡ್ರಂದ. ಮೊದಲ ಊಟ ಮಾಡ್ಬಾನಿ ಅಂದ್ರವ್ರು. ಅವ ಅಂಗಿ ಕಳೆದ ಕುಂತು ಊಟ ಮಾಡ್ತಿದ್ದ. ಒಂದು ಅಂಗಿ ಅವ ಏನು ಅಂಗಿ ಹಾಕೊಂಡಿದ್ದ ಅದನ್ನ ಕಳೆದ ಒಂದು ಗುಟ್ಟಕ್ಕೆ ಹಾಕಿದ. ಗುಟ್ಟಕ್ಕೆ ಹಾಕಿ ಏನ್ ಮಾಡಿದಂದ್ರ, ಅಲ್ಲೇ ಊಟಕ್ಕೆ ಕುಂತ ಜಡೆಪ್ಪನವರು ಎಲ್ಲಾ ಭಕ್ತರನ್ನ ಕರ್ಕೊಂಡು ಊಟ ಮಾಡ್ತಿದ್ರು. ಇವಂಗೂ ಏನ್ ಬೇಕೆಲ್ಲ ಹೊಟ್ಟೆ ತುಂಬ ನೀಡ್ರಪ್ಪ ಅವಾಗ ಅಂದ್ರ ಊಟ ಮಾಡಿದ. ಊಟ ಆದ್ಮೇಲೆ ಇನ್ನೇನು ಎದ್ದದನ್ನ ಅಂಗಿ ಹಾಕೋಬೇಕು ಅನ್ಕೂಡದ ಜಡೆಪ್ಪನವ್ರು ಅಂದ್ರ ನಿಂದ್ರಿ ಇಲ್ಲಿ ಅಂದ್ರವ್ರು. ಸಿದ್ಧಾರೂಢರು ಏನು ಕಳಿಸ್ಯಾರ, ನಿನಗ ಅಂಗಿ ಬಿಟ್ಟು ಗಿಂಗಿಲ್ಲ, ಗಿಂಗಿ ಬಿಟ್ಟು ಅಂಗಿಲ್ಲ ಅಂತ ಹೇಳಿದಾರ. ಹೌದಲ್ಲ? ಹೌದ್ರಿಪ್ಪ. ಹಂಗ ಆ ಗೂಟಕ್ಕೆ ತೂಗ ಹಾಕಿದ ಅಂಗಿ ಐತ್ಲ, ಅದ ಅಂಗಿ, ಅದರ ನೆಳ್ಳೇನು ಗಾಡಿ ಮೇಲೆ ಬಿದ್ದೈತ್ಲ, ಅದ ಗಿಂಗಿ. ಅದಕ್ಕೆ ಒಂದು ಕೆಲಸ ಮಾಡಮಗನ, ಅವೇನು ಹೇಳಿದ್ದನ್ನ ಕೊಟ್ಟು ಕಳ್ಸನ್ ನಿಮ್ಮಪ್ಪ, ನಾ ಸಿಕ್ಕದ್ನ ಕೊಡುವಂತವಲ್ಲ, ನನಗೆ ಗಿಂಗಿ ಇಲ್ಲೇ ಬಿಟ್ಕರ್, ನಿನ್ನ ಅಂಗಿ ಅಷ್ಟ ವೈ ಮಗನ, ನನಗೆ ಗಿಂಗಿ ಮುಟ್ಟಿದಂದ್ರೆ ನಿನ್ನ ಇಲ್ಲೇ ಸುಟ್ಟು ಭಸ್ಮನ ಮಾಡಿಬಿಡ್ತೀನಿ ಅಂತಂದ್ರಂತ. ಅವಾಗ ನೋಡ್ರಿ ಏನಂದ್ರ, ಸಿದ್ಧಾರೂಢ ಅಪೂರ್ಣನ ಪರೀಕ್ಷೆ ಮಾಡಕ್ ಹೋದ. ಅವಾಗ ಸಿಕ್ಕಿದ ಅಂಗಿ ಸಹಿತ ಕಳ್ಕೊಂಡ ಕ್ಯಾರ ಹೊಳ್ಳಿ ಹೋದಂತ. ಇಲ್ಲಿ ತಿಳ್ಕೊಬೇಕಾಗಿತ್ತು ನಾವ್ ಏನಂತಂದ್ರೆ, ಪರಮಾತ್ಮ ನಮಗೇನು ಕೊಟ್ಟಿರ್ತಾನಲ್ಲ ಅದ್ರೊಳಗೆ ತೃಪ್ತರಾಗಿ ಬದುಕೋದನ್ನ ಕಲಿಬೇಕು. ಅದನ್ನ ಬಿಟ್ಕೊಟ್ಟ ಏನೋ ಒಂದು ದುರ್ಬುದ್ಧಿಗೆ ವಶರಾಗಿ, ದುರಾಶೆಗೆ ಒಳಗಾಗಿ ಬೇಡಬಾರ್ದನ್ನ ಬೇಡ್ರ ರೇಷ್ಮೆ ಅಂಗಿ ಸಹಿತ ಹೆಂಗ ಕಳ್ಕೊಂಡಿದ್ದು ಹಂಗ ಪರಿಸ್ಥಿತಿ ಎಲ್ಲಾರ್ಗೂ ಬರ್ತೈತೆ. ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡೋಣ ಅಂದ್ರೆ, ಪರಮಾತ್ಮ ಕೊಟ್ಟಿದ್ರೊಳಗನ ತೃಪ್ತರಾಗಿ ಬದುಕುವಂಥದ್ದನ್ನು ಕಲ್ಕೊಳ್ಳೋಣ.